ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಆಗ್ತಿರುವಂತಹ ಹಾರ್ಟ್ ಅಟ್ಯಾಕ್ ಸಂಖ್ಯೆಯನ್ನು ನೋಡಿದಾಗ ಮತ್ತು ಈ ಹಿಂದೆಯ ಅವಲೋಕನವನ್ನು ಮಾಡಿದರೆ ಭಾರತ 2030ರ ವೇಳೆಗೆ ಹೃದ್ರೋಗ ಸಮಸ್ಯೆಗಳಲ್ಲಿ ನಂಬರ್ 1 ಸ್ಥಾನದಲ್ಲಿ ನಿಲ್ಲುತ್ತೆ ಅಂತ ಹೇಳಿ. ಸದ್ಯಕ್ಕೆ ಕೋವಿಡ್ ಲಸಿಕೆ ಮತ್ತು ಕೋವಿಡ್ ಕಾರಣವನ್ನು ಹೊರತಾಗಿ ನೋಡಿದರೆ BP ಶುಗರಿಂದ ಬಳಲುತ್ತಿರುವಂಥವ್ರು ಪ್ರತಿ 6 BP ಪೇಷಂಟ್ಗಳಲ್ಲಿ ಒಬ್ಬರು ಹೃದಯಾಘಾತ, ಪ್ರತಿ 10 ಸಕ್ಕರೆ ಕಾಯಿಲೆಗಳಿಂದ ಬಳಲುತ್ತಿರುವಂಥವರಿಗೆ ಹೃದಯಾಘಾತ, ಈ ಥರದ್ದು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ CN ಮಂಜುನಾಥ್ ಸಂಸದರು ಹಾಗೂ ಹೃದಯ ತಜ್ಞರು ಇದ್ದಾರೆ. ಮಾತಾಡ್ತೀನಿ ಸರ್. ಈಗ ತಾವು ತುಂಬ ಸರಿ ಈ ವಿಚಾರಗಳನ್ನು ಉಲ್ಲೇಖ ಮಾಡ್ತಿದ್ರಿ. ನಾವು ಈಗ ಎಚ್ಚೆತ್ಕೊಳ್ತಾ ಇದ್ರೆ ಮುಂದೆ ದೊಡ್ಡ ಮಟ್ಟದಲ್ಲಿ ಹೃದಯಾಘಾತಗಳನ್ನು ನೋಡ್ತೀವಿ ಅಂತ ಈ ಹಿಂದೆನೇ ಹೇಳ್ತಾ ಇದ್ರಿ. 2030ರ ವೇಳೆಗೆ ಭಾರತ ಹೃದಯ ಸಂಬಂಧಿ ಸಮಸ್ಯೆಗಳಲ್ಲಿ ನಂಬರ್ 1 ಸ್ಥಾನಕ್ಕೆ ಬರುತ್ತೆ ಅಂತ ಯಾಕೆ ಆ ಹಿಂದೆಯಿಂದನೂ ಕೂಡ ಆ ಮಾತುಗಳನ್ನು ಹೇಳ್ತಿದ್ರಿ? ಇಲ್ಲ, ಯಾಕೆಂದರೆ 1960ನೇ ಇಸ್ವಿನಲ್ಲಿ ನಮ್ಮ ಭಾರತ ದೇಶದಲ್ಲಿ ಹೃದಯಾಘಾತ ಮತ್ತು ಹೃದಯ ಸಂಬಂಧಿಗಳ ಕಾಯಿಲೆಯ ಪ್ರಮಾಣ 2%. 2015ನೇ ಇಸ್ವಿಗೆ ಈ ಪ್ರಮಾಣ ಏನಾಯಿತು, 6ರಿಂದ 8% ಆಯಿತು. ಅಂದರೆ ಕಳೆದ 20-25 ವರ್ಷದಲ್ಲಿ ಈ ಹೃದಯಾಘಾತದ ಪ್ರಮಾಣ 22% ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಆಗಿದೆ. ಇದಕ್ಕೆ ಬಹಳ ಮುಖ್ಯವಾದಂಥ ಕಾರಣಗಳು ಬದಲಾದ ಜೀವನ ಶೈಲಿ ಒಂದು, ಮತ್ತು ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ಆಹಾರ ಪದಾರ್ಥಗಳು ಬದಲಾವಣೆ ಆಗಿದೆ, ಧೂಮಪಾನ ಜಾಸ್ತಿ ಆಗಿದೆ, ಮತ್ತು ಅತಿಯಾದ ಮದ್ಯಪಾನ ಅಂತೂ ತುಂಬಾ ಜಾಸ್ತಿ ಆಗಿದೆ, ಮತ್ತು ಸಕ್ಕರೆ ಕಾಯಿಲೆ, ಇವೆಲ್ಲ ಪ್ರಮುಖವಾದಂಥ ಕಾರಣಗಳು ಹೃದಯಾಘಾತಕ್ಕೆ. ಅಂದರೆ ಒತ್ತಡ ಅನ್ನೋದು ಕೂಡ ಒಂದು ಹೊಸ ಆಧುನಿಕ ತಂಬಾಕು ಅಥವಾ ಆಧುನಿಕ ಧೂಮಪಾನ. ಬಹಳ ಒತ್ತಡ ಅನ್ನೋದು, ಯಾಕೆಂದರೆ ಪ್ರಪಂಚ ಬಹಳ ವೇಗವಾಗಿ ಹೋಗ್ತಾ ಇದೆ. ಹೀಗಾಗಿ ನಂತರ ಈ ಹೃದಯಾಘಾತ ಕೆಲವರಲ್ಲಿ 15% ಹೃದಯಾಘಾತ ಆಗುವವರಲ್ಲಿ ಅನುವಂಶೀಯತೆ ಇದೆ. ಅಂದರೆ ಈ ಒತ್ತಡ ಮತ್ತು ಅವರ ಹವ್ಯಾಸ, ಅವರ ಹ್ಯಾಬಿಟ್ಸು ಜೊತೆಗೆ ಹವ್ಯಾಸದ ಜೊತೆಗೆ ನಮ್ಮ ಪರಿಸರ ಬದಲಾವಣೆಯಾಗಿದೆ. ಇದರಿಂದ ಜೆನೆಟಿಕ್ ಚೇಂಜಸ್ ಆಗಿದೆ ಭಾರತೀಯರ ಜೀನ್ಸ್ ಏನಾಗಿದೆ ಅದರಲ್ಲಿ ವ್ಯತ್ಯಾಸ ಆಗಿ ಮಾರ್ಪಾಡಾಗಿ ಸ್ವಲ್ಪ ಹೃದಯಾಘಾತಕ್ಕೆ ವಲ್ನರಬಿಲಿಟಿ ಜಾಸ್ತಿ ಆಗಿದೆ. ಸೊ ಅದರಿಂದ ಇವತ್ತು ಭಾರತ ಹೃದಯಾಘಾತದ ರಾಜಧಾನಿ, ಭಾರತ ಅಧಿಕ ರಕ್ತದ ಒತ್ತಡದ ರಾಜಧಾನಿ, ಭಾರತ ಇವತ್ತು ಸಕ್ಕರೆ ಕಾಯಿಲೆ ರಾಜಧಾನಿ. ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಗೆ ಬಹಳ ಮುಂಚೂಣಿಯಲ್ಲಿದೆ. ಇಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಪ್ರಿವೆನ್ಷನ್ನು ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಏನು ಹೇಳ್ತೀವಿ. ಸೊ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು ಆದಷ್ಟು. ನಂತರ ನಾವು ತರಕಾರಿ, ಹಣ್ಣು ಹೆಚ್ಚು ಸೇವನೆ ಮಾಡಬೇಕು. ನಂತರ ಕೆಲವು ಇವತ್ತು ನಮ್ಮ ವಾಯುಮಾಲಿನ್ಯ ಕೂಡ ಒಂದು ಪ್ರಮುಖ ಕಾರಣ. ಇತ್ತೀಚಿನ ದಿನಗಳಲ್ಲಿ ವಾಯುಮಾಲಿನ್ಯ ಎಲ್ಲ ಕಡೆ ನೋಡ್ತಾ ಇದ್ದೇವೆ. ನಂತರ ಇದು ಆಹಾರ ಮಾಲಿನ್ಯ ಕೂಡ ಆಗ್ತಾಯಿದೆ. ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾರೆ, ಕೆಮಿಕಲ್ಸು ಆ್ಯಂಡ್ ಪ್ರಿಸರ್ವೇಟಿವ್ಸು ಎಲ್ಲ, ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಆಹಾರ ಸ್ಟೋರ್ ಮಾಡೋ ರೀತಿ ಬದಲಾವಣೆ ಆಗಿದೆ ಇವತ್ತು. ಅದಕ್ಕೋಸ್ಕರ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು, ಟಾಕ್ಸಿಕಾಲಜಿ ಡಿಪಾರ್ಟ್ಮೆಂಟ್ ಅವರು ಇವತ್ತು ನಾವು ತಿನ್ನುವ ಆಹಾರ ಪದಾರ್ಥದಲ್ಲಿ ಏನಾದರೂ ಟಾಕ್ಸಿಕ್ ಅಂಶ ಇದೆಯಾ ಅನ್ನೋದನ್ನ ಅಧ್ಯಯನ ಮಾಡಬೇಕಾಗಿದೆ. ತಾವು ನೋಡಿದ ಹಾಗೆ ಯಾವ ಆಹಾರ ಪದಾರ್ಥಗಳು ಹೆಚ್ಚು ಈ ಹಾರ್ಟ್ ಅಟ್ಯಾಕಿಗೆ ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಟ್ರಿಗರ್ ಆಗ್ತಾ ಇದೆ, ಯಾವ ಸಮಸ್ಯೆಗಳನ್ನ ತಂದೊಡ್ತಾ ಇದೆ ಅಂತ ಅದ್ರ ಮೇಲೆ ತುಂಬ ಗಮನ ಹರಿಸಬೇಕಾಗಿರೋ ಆಹಾರ ಪದಾರ್ಥಗಳು ಯಾವ್ದು? ಇಲ್ಲ, ಇವಾಗ ಏನಾಗಿದೆ, ನಾವು ಸ್ಯಾಚುರೇಟೆಡ್ ಫ್ಯಾಟು ಅಥವಾ ಅನಿಮಲ್ ಫ್ಯಾಟ್ ಇರತಕ್ಕಂಥ ಆಯಿಲ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ನಾವು ಸ್ವಾಭಾವಿಕವಾಗಿ ಈ ವುಡ್ ಕಂಪ್ರೆಸ್ಟು ಅಥವಾ ಗಾಣದಿಂದ ಮಾಡತಕ್ಕಂಥ ಎಣ್ಣೆಯನ್ನು ನಾವು ಉಪಯೋಗಿಸಿದರೆ ಒಳ್ಳೆಯದು. ಯಾವುದೇ ಆಗಲಿ ಪ್ರೊಸೆಸ್ಡ್ ಫುಡ್ಡು, ರಿಫೈನ್ಡ್ ಫುಡ್ಡು, ಫಾಸ್ಟ್ ಫುಡ್ಸು ಇದನ್ನೆಲ್ಲ ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ನಂತರ ಅಂದರೆ ನಾವು ಹೌದು ಫಾಸ್ಟ್ ಫುಡ್ ನಿಜವಾಗ್ಲೂ ಅಪಾಯ ತರ್ತದೆ. ರೋಗ ಲಕ್ಷಣಗಳ ಬಗ್ಗೆ ಜನರಿಗೆ ಮಾಹಿತಿಯನ್ನು ಕೊಡಬೇಕು ನಾವು. ಅಂದರೆ